We are running out of time. Still, we have three more matches, four more matches. The match will be played for 4 hours. Altaf, a star in the team for our Dafna Warriors. Sharat is on the strike. A beautiful shot, a good try. What a save, what a save, what a save from Kishore. A beautiful fielding. 2 runs in the account. The Kishore is the best fielder here. Requesting captain of Team Sports World and Kingdom Thunders. Call for the toss. ತಂಡದ ಮೊತ್ತ 8. ಮೊದಲ ಓವರ್ ಮುಕ್ತಾಯದಲ್ಲಿ
A beautiful save from Kishore there. Looks like he saved, and it's a tough decision for the third umpire as well now. Kishore stretching his body to save the six. Looks like zooming in. Oh, looks like he saved, but waiting for third umpire's call. 6-6. ತನ್ಮೂಲಕ ಆರೋಟ ಅನ್ನುವಂತ ಸೂಚಕ Third umpire call. It's a six, but it's a beautiful effort from the Kishore. Beautiful effort, but it's a six. Score moves to ಹಲೋ. ಎರಡೂ ತಂಡದ 12ನೇ ಆಟಗಾರರು ಕಮೆಂಟೇಟರ್ ಬಾಕ್ಸ್ ಬರಬೇಕಾಗಿ ವಿನಂತಿ. ಸ್ಕೋರ್
12th man from the team, from the squad. 12th man. Hello. It's an out. Very good fielding from Mr. Altaf. ತನ್ಮೂಲಕವಾಗಿ ಮೊದಲ ಕ್ವಾಲಿಫೈಯರ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಇವಾಗ 37 ಓಟವನ್ನು ದಾಖಲಿಸ್ತಾ ಇರುವಂತಹ ಟೌನ್ ಎಕೆಎಂಎಸ್ಸಿನ ತಂಡ, ಮುನಾಫಾರ ಸಾರಥ್ಯ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೇರಿಯೇಷನ್ ಸ್ಲೋವರ್ ಚಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಹಂತದಲ್ಲಿ ಮುಕ್ತಾಯದ 3 ಓವರ್ಗಳು. ತಂಡದ ಮೊತ್ತ 37 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಓವರ್ಗಾಗಿ ಇವಾಗ ಬೌಲರ್ ಸಾಯ್ 10 ತಂಡ
ತಂಡಗಳು ಈ ಪಂದ್ಯಾಕೂಟ ಆಡಿದ್ರು ಕೂಡ ಇವಾಗ ಅಂತಿಮ 4 ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ 6 ತಂಡಗಳು ಪಂದ್ಯಾಕೂಟದಿಂದ ನಿರ್ಗಮಿಸಿಕೊಳ್ತಾ ಇದೆ. ಇದಾದ ಬಳಿಕ ಎಲಿಮಿನೇಟರ್ ಪಂದ್ಯ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಮತ್ತು ಕಿಂಗ್ಡಮ್ ಥಂಡರ್ಸ್ ಎಲಿಮಿನೇಟರ್ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. 4 ಓವರ್ನ ಮೊದಲ ಚೆಂಡಿಗಾಗಿ ಸೈಫ್ ಬಹಳ ಶುದ್ಧವ ರೀತಿಯ ಹೊಡೆತ, ನೆಟ್ಟನೇರ ಹೊಡೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಇವಾಗ 38 ಚಾಲ್ತಿಯ 4ನೇ ಓವರ್ನಲ್ಲಿ. Requesting team captain of Kingdom Thunders and Sports World. Second qualifier, high voltage match between these two teams. Let's wait and watch. ದಿನದ ಮುಂದಿನ ಪಂದ್ಯ ಎಲಿಮಿನೇಟರ್ ಪಂದ್ಯ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಮತ್ತು ಕಿಂಗ್ಡಮ್ ಥಂಡರ್ಸ್. ನಿನ್ನೆಯಿಂದ ಈವರೆಗೆ ಬಹಳಷ್ಟು ಮಂದಿ ಕೋಡಿಯ ಕ್ರಿಕೆಟಿನ ಅಭಿಮಾನಿಗಳು ಪ್ರೇಕ್ಷಕರು ಬಹಳಷ್ಟು ಮಂದಿ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸಿದ್ದಾರೆ. ಸಮರೋಪಾದಿ ಪ್ರೇಕ್ಷಕರ ನಡುವೆ ನಡೀತಾ ಇರುವಂತಹ ಈ ಬಾರಿಯ ಕೋಡಿ. Requesting Saif to take care of toss. ಸಿಕ್ಸರ್ ಭರ್ಜರಿ ಹೊಡೆತ ಶರತ ಟೌನ್ ಎಕೆಎಂಎಸ್ಸಿಗೆ ಮಹತ್ವದ ಪಂದ್ಯದಲ್ಲಿ ಇವಾಗ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ. ತಂಡದ ಮೊತ್ತ 45 ಓಟಗಳು 45. 4ನೇ ಬಾರಿಗೆ ಸಾಯ್ ಶರತ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಅಲ್ತಾಫ್ ವಿಕೆಟ್ ಕೀಪರ್. ಮತ್ತೊಂದು ಬೆರಸಿನ ಹೊಡೆತ ಡಿಪಿಡಿಗಳ ಭಾಗದಲ್ಲಿ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಸಿಕ್ಸರ್ ಷಡ್ಕ 6 ಕ್ಯಾಮರಾ M9. The toss between Kingdom Thunders and Team Sports World. Qualifier 2. Kingdom Thunders to call. Tail is the call. Head. Team Sports World won the toss and elected to bat fast. ಲೀಗಿನ ಎಲ್ಲಾ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಟೌನ್ ಎಕೆಎಂಎಸ್ಸಿನ ತಂಡ ಇಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಹದಫ್ನ ವಾರಿಯರ್ಸ್ ಅನ್ನು ಎದುರಿಸ್ತಾ ಇದೆ. ಎರಡೂ ಕೂಡ ಟೂರ್ನಮೆಂಟಿನ ಅತ್ಯುತ್ತಮ ತಂಡಗಳು ಸೆಣಸಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟ್ಗಳು ಬರ್ತಾ ಇಲ್ಲ. ತಂಡದ ಮೊತ್ತ 51. ಮತ್ತೆ ಸಾಯ್ ಮತ್ತೆ ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ಡಿಪಿಡಿಗಳ ಭಾಗದಲ್ಲಿ So as I said, Sharat and Jawa, the star for AKMS, undefeated team. The total score moves to 45. What an innings by Sharat. 55. Requesting Town AKMS, speed up. Mr. Rauf, speed up for the Town AKMS. ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ಟೀಮ್ ಟೌನ್ ಎಕೆಎಂಎಸ್ಸಿನ ತಂಡ 55 ಓಟವನ್ನು ದಾಖಲಿಸಿದ್ದಾರೆ. 56ರ ಟಾರ್ಗೆಟ್ ಚೇಸ್ ಆಗಬೇಕಾಗಿದೆ. ತನ್ಮೂಲಕವಾಗಿ ಇವಾಗ ಮೊದಲ ಕ್ವಾಲಿಫೈಯರ್ ಪಂದ್ಯ ಜಯಿಸಿಯ ತಂಡ ಫೈನಲ್ ಪ್ರವೇಶವನ್ನು ಕಾಣುತ್ತೆ. ಸೋತ ತಂಡಕ್ಕೆ ಮತ್ತೆ ಅವಕಾಶ ಇದೆ. ಇದಾದ ನಂತರ ಎಲಿಮಿನೇಟರ್ ಪಂದ್ಯ ಕಿಂಗ್ಡಮ್ ಥಂಡರ್ಸ್ ಮತ್ತು ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್. ಮೊದಲ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಟೀಮ್ ಸ್ಪೋರ್ಟ್ಸ್ ವರ್ಲ್ಡಿನ ತಂಡ ದಾಂಡಿಗೆ ಭಾಗವನ್ನು ಆಯ್ದುಕೊಳ್ತಾ ಇದೆ. ಅಲ್ಲಿ ಜಯಿಸಿಯ ತಂಡ ಇಲ್ಲಿ ಮೊದಲ ಕ್ವಾಲಿಫೈಯರ್ ಅನ್ನು ಸೋತ ತಂಡದ ಜೊತೆಗೆ ಎರಡನೆಯ ಕ್ವಾಲಿಫೈಯರ್ ಪಂದ್ಯವನ್ನು ಆಡ್ತಾರೆ. ಆ ಬಳಿಕ ಫೈನಲ್ ಹೋರಾಟ ಈ
ಕ್ರಿಕೆಟ್ ಫೆಸ್ಟ್ ಅನ್ನ ಕಾಣುತ್ತೆ. ನಿನ್ನೆ ದಿನ ಬೆಳಗ್ಗೆ ಹೊತ್ತು ಆತಿಥ್ಯ ಅಭ್ಯಾಗತರ ಜೊತೆಗೆ ಮೊದಲ ಹಂತ ಬಹಳಷ್ಟು ಉತ್ತಮರೀತಿಯಾಗಿರ್ತಕ್ಕಂಥ ಎಲ್ಲ ತಂಡಗಳು. We would like to welcome Mr. Dr. Asif, requesting you to come to the dais. Dr. Asif. ಬಹಳಷ್ಟು ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಈ ಒಂದು ಪಂದ್ಯಾಕೂಟ. ಲಕ್ಕಿ ಸ್ಟಾರ್ ನ ತಂಡ ಲಕ್ಕಿ ಸ್ಟಾರ್ ಕ್ಲಬ್ಬಿನ ತಂಡ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರ ಇವರ ಒಂದು ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ದೂರಿಯ ಪಂದ್ಯಾಕೂಟ ಕೋಡಿ ಕ್ರಿಕೆಟ್ ಫೆಸ್ಟ್ ಇವಾಗ ಅಂತಿಮ ಘಟ್ಟವನ್ನು ಕಾಣ್ತಾ ಇದೆ. 160ಕ್ಕಿಂತ ಜಾಸ್ತಿ ಮಿಕ್ಕಿದ ಆಟಗಾರರು ಪ್ರತಿ ಆಟಗಾರರಿಗೆ ಸಮವಸ್ತ್ರದ ಜೊತೆಗೆ ಶೂ ಅನ್ನು ಕೂಡ ಸಂಘಟಕರೇ ನೀಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆಟಗಾರರಿಗೆ ಅವಕಾಶಗಳು. ಇದರ ಮಧ್ಯೆ ವೈಡ್ ಬಾಲ್, ಅಕ್ರಮ ಎಸೆತ. ಮೊದಲ ಆರಂಭಿಕ ಆಟಗಾರರಾಗಿ ಒಂದೆಡೆ ಅಲ್ತಾಫ್, ಮತ್ತೊಂದೆಡೆ ಸಮೀರ್. ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಆಟಗಾರ ಕೂಡ ಅಲ್ತಾಫ್. ಮತ್ತೊಂದೆಡೆ ಟೌನ್ ಎಕೆಎಂಎಸ್ಸಿನ ಶರತ ಮುಖಾಮುಖಿ ಆಗ್ತಾ ಇದ್ದಾರೆ. ಟಾಪ್ ಎಡ್ಜ್ ಆಗ್ತಾ ಇದೆ ಶಲಕಾಲ ಗಾಳಿಯಲ್ಲಿ. ತನ್ಮೂಲಕ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ತಾಫ್ ಔಟ್. ಅಲ್ಲಿ ಟೌನ್ ಎಕೆಎಂಎಸ್ಸಿನ ಡಗ್ಔಟ್. 13 ಜನಕ್ಕೆ ಮಾತ್ರ ಅವಕಾಶ. ಟೌನ್ ಎಕೆಎಂಎಸ್ಸಿನ ಮ್ಯಾನೇಜರ್ ಯುಟಿ ಫೈಸಲ್ ಗಮನಿಸಿ, 13 ಜನರಿಗೆ ಮಾತ್ರ ಅವಕಾಶ. ನೀವೆಲ್ಲ ಪ್ರೇಕ್ಷಕರನ್ನು ಒಳಗಡೆ ಹಾಕ್ಬೇಡಿ. ಮತ್ತೆ ಇಲ್ಲಿ ಅಹದ್ ಅಫ್ನಾ ವಾರಿಯರ್ಸ್ ಅವರು ಕೂಡ 13 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ ಡಗೌಟ್ ಅಲ್ಲಿ. ಆಯೋಜಕರು ತಿಳಿಸ್ತಾ ಇದ್ದಾರೆ, ನಮ್ಮ ಜೊತೆ ಸಹಕರಿಸಿ. ಮುಂದೆ ಹೇಳುವುದಿಲ್ಲ, ಆಯೋಜಕರೇ ತಮ್ಮ ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಸರಿ, ಪಂದ್ಯ ಮುಂದುವರಿಕೆ. ಸೂರ್ಯನ ಪ್ರಕಾಶಮಯ ಕಿರಣಗಳು ಬೆಳಕಿನ ಹೊತ್ತಿನಿಂದ ಮೈದಾನಕ್ಕೆ ಆವರಿಸ್ತಾ ಇದ್ದ ಹಾಗೆ ಆಟಗಾರರಿಗೆ ಒಂದು ರೀತಿಯ ಆಯಾಸ ಅನ್ನುವಂಥದ್ದು ಶಕೆಯ ಮುಖಾಂತರವಾಗಿ ಆಗುವಂಥದ್ದು ಸಹಜ. ತಂಪು ಪಾನೀಯ ವ್ಯವಸ್ಥೆ ಪ್ರತಿ ಇನ್ನಿಂಗ್ಸ್ ಅಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಅದರ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಈ ಪಂದ್ಯಾಕೂಟದ ಆಯೋಜಕರು, ಅದರ ಪ್ರಾಯೋಜಕರು ಕೂಡ ಟೌನ್ ಎಕೆಎಂಎಸ್ಸಿನ ಮುನಾಫ್. ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ಗೆ ಉತ್ತಮ ರೀತಿಯ ಪ್ರೋತ್ಸಾಹ, ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಟೌನ್ ಎಕೆಎಂಎಸ್ ಮುನಾಫ್ ಈ ಬಾರಿ ಅವರ ತಂಡ ಇಲ್ಲಿ ಮೊದಲ ಕ್ವಾಲಿಫೈರ್ ಅನ್ನು ಆಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಹದ್ ಅಫ್ರಾ ವಾರಿಯರ್ಸಿನ ಮಾಲಕ ಸೈಫ್ ಕೂಡ ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಅಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಕೆಲವೊಂದು ರೀತಿಯ ಹಿನ್ನಡೆ ಅಂಶಗಳು ಅವರಿಗೆ ಬಂದರೂ ಕೂಡ ಇವಾಗ ಕ್ರಿಕೆಟ್ನಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂತಹ ಸೈಫ್ ತನ್ನ ಮೂಲಕ ಬಿರುಸಿನ ಹೊಡೆತ. ಈ ಹಂತದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ರೌಫ್ ಕೋಡಿ, ಸಮೀವುಲ್ಲಾ, ರಿಜ್ವಾನ್, ಅಲ್ತಾಫ್, ಅಬೂದ್ ಕೋಡಿ, ಮುನವ್ವರ್, ಸುಲೈ ಇವೆಲ್ಲರ ಒಂದು ಸಹಕಾರದ ಜೊತೆಗೆ
ಲಕ್ಕಿ ಸ್ಟಾರ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರ ಒಂದು ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡಿರ್ತಕ್ಕಂಥ ಒಂದು ಹಂತವೇ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಪ್ರಮುಖ ಕಾರಣೀಕರ್ತವಾಗ್ತಾ ಇದೆ. ಈ ಮಾದರಿಯ ಪಂದ್ಯಾಕೂಟವನ್ನು ಆಯೋಜಿಸುವಂತ ಒಂದು ಯೋಚನೆ ಮಾಡುವಂತದ್ದು ಸುಲಭದ ಮಾತಾದ್ರೂ ಕೂಡ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಬಹಳಷ್ಟೊಂದು ಕಷ್ಟಕರವಾಗಿರ್ತಕ್ಕಂಥ ಸಾಧ್ಯದ ಅಂಶ. ಅವೆಲ್ಲವನ್ನ ಕೂಡ ಹೋಗಲಾಡಿಸಿಕೊಂಡು ಸತತವಾಗಿ 2 ದಿನಗಳಿಂದ ಈ ಅಂಕಣದಲ್ಲಿ ಯಶಸ್ವಿ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರ ಆ ಸಂಸ್ಥೆಗೂ ಕೂಡ ಈ ಭಾಗದ ಕ್ರೀಡಾಭಿಮಾನಿಗಳ ಪರವಾಗಿ ಆಟಗಾರರ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದಾವೆ. ಓಟಗಳು ಬರ್ತಾ ಇದೆ, ಕ್ಷೇತ್ರರಕ್ಷಣೆ ವೈಫಲ್ಯ, ಚೆಂಡು ಸೀಮಾರೇಖೆ ಕ್ರಮಿಸ್ತಾ ಇದೆ. ಬೌಂಡರಿಯನ್ನ ಇವಾಗ ರಫೀಕ್ ದಾಖಲಿಸಿದ್ರು. ಮೊದಲ ಓವರ್ ಚಾಲ್ತಿಯಲ್ಲಿ 11ಕ್ಕೆ 2 ಅಹದ್ ಅಫ್ನಾ ವಾರಿಯರ್ಸಿನ ತಂಡ. ಎಸೆತಗಾರರು ನೀಡಿರ್ತಕ್ಕಂಥ ಓಟಗಳೇ ಇವಾಗ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಹದ್ ಅಫ್ನಾಕ್ಕೆ ಒತ್ತಡದ ಹಂತವಾಗ್ತಾ ಇದೆ. ಆ ನೆಟ್ಟಲ್ಲಿ ಮತ್ತೆ ಶರತ ಶರಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು ತನ್ಮೂಲಕವಾಗಿ ಇಬ್ರಾಹಿಂ ಬಹಳಷ್ಟು ಉತ್ತಮ ರೀತಿಯ ಒಂದು ಸಮಯೋಚಿತ ಕ್ಯಾಚ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅಹದ್ ಅಫ್ನಾ ವಾರಿಯರ್ಸಿನ ಮತ್ತೊಂದು ವಿಕೆಟ್ ಕೂಡ ಪತನವನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ಶರತ್ ಆರಂಭಿಕವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಟೌನ್ ಎಕೆಎಂಎಸ್ಗೆ ಆಡಿದ್ರು. ಇವಾಗ ಮೊದಲ ಓವರಿನಲ್ಲೇ 3 ಪ್ರಮುಖ ವಿಕೆಟ್ಸ್ ಗಳನ್ನ ಕಬಳಿಸ್ತಾ ಇರುವಂತ ಶರತ ಆಲ್ರೌಂಡರ್ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ತಂಡಕ್ಕೆ ನೀಡ್ತಾ ಇದ್ದಾರೆ. ಈ ಹಂತದಲ್ಲಿ ಮೊದಲ ತಂಡವಾಗಿ ಫೈನಲ್ ಪ್ರವೇಶ ಕಾಣುವಂತ ಎಲ್ಲ ಹಾದಿಗಳು ಸುಗಮದ ಕಡೆಗೆ ಹೋಗ್ತಾ ಇದೆ ಟೌನ್ ಎಕೆಎಂಎಸ್ಗೆ. ಮತ್ತೊಂದೆಡೆ ಎಲಿಮಿನೇಟರ್ ಪಂದ್ಯ, ಕುತೂಹಲಕಾರಿ ಪಂದ್ಯಾಕೂಟದ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಕೂಟದಲ್ಲಿ ಜಯವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಕಿಂಗ್ಡಮ್ ಥಂಡರ್ಸಿನ ತಂಡ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಅನ್ನು ಮುಂದಿನ ಎಲಿಮಿನೇಟರ್ ಪಂದ್ಯದಲ್ಲಿ ಎದುರಿಸುತ್ತಾರೆ. ಜವಾಹರ್ ಎರಡನೇ ಓವರ್ಗಾಗಿ ನಟನೇರ ಹೊಡೆತವನ್ನು ದಾಖಲಿಸಿದ್ರು. ಶರಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರ ಸಮೀರ್ ವಿಕೆಟ್ ಕೂಡ ಪತನ. ತನ್ಮೂಲಕವಾಗಿ ಟೌನ್ ಎಕೆಎಂಎಸ್ ಬಹಳಷ್ಟೊಂದು ಸುರಕ್ಷಿತ ಹಂತವನ್ನು ಕಾಣ್ತಾ ಇರುವಂತ ತಂಡ, ಲೀಗ್ ಪಂದ್ಯದಲ್ಲಿ ಸೋಲನ್ನ ಕಾಣದೇ ಇರುವಂತ ತಂಡ, ಲೀಗ್ನಲ್ಲಿ ಸತತವಾಗಿ 4 ಪಂದ್ಯವನ್ನು ಕೂಡ ಜಯಿಸಿದ್ರು. ಇವಾಗ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತ ಟೌನ್ ಎಕೆಎಂಎಸ್ ಅವರನ್ನು ಎದುರಿಸ್ತಾ ಇದೆ ಅಹದ್ ಅಫ್ನಾ ವಾರಿಯರ್ಸ್. ಬೆಳಗಿನ ಹೊತ್ತು ಸ್ವಲ್ಪ ಮಟ್ಟಿಗೆ ಕಿಂಗ್ಡಮ್ ಥಂಡರ್ಸ್ಗೆ ಅದೃಷ್ಟ ಒಲಿದು ಬಂತು. ನೆನ್ನೆ ದಿನ ಸತತವಾಗಿ 2 ಸೋಲನ್ನ ಕಂಡಿರ್ತಕ್ಕಂಥ ತಂಡ, ಇವತ್ತೇನು ಆ ತಂಡದ ಯಾವುದೋ ಒಂದು ಆಟಗಾರರಿಗೆ ಅದೃಷ್ಟ. ಇವಾಗ ಮುಂದೆ ಎಲಿಮಿನೇಟರ್ ಅನ್ನು ಆಡ್ತಾರೆ ಕಿಂಗ್ಡಮ್ ಥಂಡರ್ಸ್. ತನ್ಮೂಲಕವಾಗಿ ಮತ್ತೆ ಓಟುಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮನೆಭಾಗದಲ್ಲಿ ತಟ್ಟೆಮುಟ್ಟಿ ಒಂದು ಓಟದ ಹೆಚ್ಚುವರಿ ಕೂಡ ತಂಡದ ಮೊತ್ತ ಕೂಡ ಇವಾಗ 12ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಹದ್ ಅಫ್ನಾ ವಾರಿಯರ್ಸಿನ ತಂಡ. ಇನ್ನು ಕೂಡ 43 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 16 ಎಸೆತ, 43 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ತನ್ಮೂಲಕ ಕಾಟ್ ಬಿಹೈಂಡ್ ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನ ಕೂಡ ಮಾಡಿದ್ರು. ಇದರ ಮಧ್ಯೆ ಔಟ್. ಮುನವರ್ ವಿಕೆಟ್ ಕೂಡ ಪತನ.
ನಡೀತಾ ಇದೆ. ಸುಜಾನ್ ದಾಖಲಿಸುವಂತ 3 ಸಿಕ್ಸರ್ಗಳಿಗೆ ಆಬಿದ್ ಜುಬೈಲ್ ಕುಂದಾಪುರ ಅವರು 3,000 ರೂಪಾಯಿ ಒಂದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಚಂದ್ರ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ನಟನೆಯರು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ತಟ್ಟಿಮುಟ್ಟಿ ಒಂದೋಡದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 10 ಫೋರ್ಸ್ ವರ್ಲ್ಡಿನ ಪರವಾಗಿ ಭಾಗದ ಜನಪ್ರಿಯ ಆಟಗಾರ ಸುಲೈ ಮಹತ್ವದ ಎಲಿಮಿನೇಟರ್ ಪಂದ್ಯ ಆಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪೂರ್ಣಾಂತರವಾಗಿ ಬರ್ತಾ ಇರುವಂತಹ ಚೆಂಡು ತನ್ಮೂಲಕ 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 15 ಓಟವನ್ನು ದಾಖಲಿಸ್ತಾ ಇರುವಂತಹ ಅಹಾದ್ ಅಫ್ನಾ ವಾರಿಯರ್ಸ್ ಆ ನಿಟ್ಟಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಜವಾಹರ್ ಸೋಮವಾರ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮುನಾಫಾ ಸುಲಭ ಸಾಧ್ಯದ ಕ್ಯಾಚ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಮತ್ತೊಂದು ವಿಕೆಟ್ ಕೂಡ ಪತನ. ಅಹಾದ್ ಅಫ್ನಾ ವಾರಿಯರ್ಸಿನ ತಂಡ ಅಲ್ಲಿ ಎಲಿಮಿನೇಟರ್ ಪಂದ್ಯ ಆಡುವಂತ 2 ತಂಡಗಳು ರೆಡಿ ಇರಬೇಕು. ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಮತ್ತು ಕಿಂಗ್ಡಮ್ ತಂಡ ರೆಡಿ ಇರಿ ಅನ್ನುವಂತ ಸೂಚನೆಯನ್ನು ಮೊದಲೇ ರವಾನಿಸ್ತಾ ಇದ್ದಾವೆ. ಶರಾತ್ ವೆರಿ ಗುಡ್. ಮತ್ತೆ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ ಅಹಾದ್ ಅಫ್ನಾ ವಾರಿಯರ್ಸಿನ ತಂಡ. Looks like undefeated team in the league stage, even in the qualifier. Single-handedly defeating all the teams. A lucky captain there, Munaf Hemmadi. Lucky captain of Town AKMS, leading the team in front. ಹೊಸ ಆಟಗಾರ ಫೈಸಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ತಂಡವಾಗಿ ಫೈನಲ್ ಪ್ರವೇಶ ಕಾಣುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತ ಟೌನ್ AKMS ಬೆರುಸಿನ ಹೊಡೆತವನ್ನು ದಾಖಲಿಸಿದ್ರು. ತಟ್ಟಿಮುಟ್ಟಿ 1 ಓಟದ ಹೆಚ್ಚುವರಿಯೂ ಕೂಡ ತಂಡದ ಮೊತ್ತ 16 ಓಟವನ್ನು ದಾಖಲಿಸ್ತಾ ಇದೆ. ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಕುಂದಾಪುರ ಎಲ್ಲಿ ಪಂದ್ಯ ಆದ್ರೂ ಕೂಡ ಸಂತು ಇರ್ತಾರೆ. ಎಲ್ಲಿ ಬಂದಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ತನ್ಮೂಲಕ ಸಿಕ್ಸರ್ ಇವಾಗ ಸೇರ್ಪಡೆಯಾಗ್ತಾ ಇದೆ. ಕಾದಾರ್ ಭರ್ಜರಿ ಹೊಡೆತವನ್ನು ಕೂಡ ದಾಖಲಿಸಿದ್ರು. ತಂಡದ ಮೊತ್ತ 22. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತ ಚೆಂಡು ತನ್ಮೂಲಕ ಮತ್ತೆ ಮುನಾಫಾ. Lucky captain there. Very good fielding from Munaf Hemmadi.
ತಂಡದ ಮೊತ್ತ ಇವಾಗ 22 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ತನ್ಮೂಲಕವಾಗಿ ಒಂದು ಓಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 23-23. ಅಂತಿಮ ಒಂದು ಎಸೆತ ಮೂರನೇ ಓವರ್ನಲ್ಲಿ ಬಾಕಿಳಿತಾ ಇದೆ. Would like to welcome the owner of Shoe World, Mr. Tabriz, requesting you to come to the dais, please. ಮೂರವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 24. ಅಂತಿಮ 6 ಎಸೆತ 31-32 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 6ಕ್ಕೆ 32. Mr. Apsa, a star player of Lucky Star Kodi, a game changer. ಶರಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು ತನ್ಮೂಲಕ ಅಪ್ಸರ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಓಟಗಳು ಬರ್ತಾ ಇದೆ. Would like to request Mr. Ashraf Barry to come to the dais, please. We again welcome you, sir. Thank you. ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ನಿನ್ನೆ ದಿನ ಯಶಸ್ವಿ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಉದ್ಘಾಟನೆಯ ಹಂತವನ್ನ ನೀಡಿದವರು, ಧ್ವಜಾರೋಹಣ ಮುಖಾಂತರವಾಗಿ ಪಂದ್ಯಾಕೂಟಕ್ಕೆ ಚಾಲನೆ ನೀಡಿರ್ತಕ್ಕಂಥ ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರದ ಪ್ರಮುಖರು ಅಶ್ರಫ್ ಬ್ಯಾರಿ ಅವರು ಈ ಒಂದು ಪಂದ್ಯಾಕೂಟಕ್ಕೆ ಇವಾಗ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತ, ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತವನ್ನ ಕೋರಿಕೊಳ್ತಾ ಅವರನ್ನ ಪ್ರಮುಖ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. Addition to that, we like to thanks our main sponsor for the trophy, Bapu and Sons. ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಕಳೆದ ಋತುವಿನಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ದಾಖಲೆಯ ಗೋಲ್ಡನ್ ಟ್ರೋಫಿ ಅನ್ನುವಂತ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಫಾಲ್ಕನ್ ಕಣ್ಣುಕೆರೆ ತಕ್ಕಟ್ಟೆಯ ಸದಸ್ಯರಾಗಿರ್ತಕ್ಕಂಥ ಅದಿಲ್ ತಕ್ಕಟ್ಟೆ ಮತ್ತು ಸಿರಾಜ್ ಕೋಟೇಶ್ವರ ಅವರು ಕೂಡ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೂಡ ಕೋರಿಕೊಳ್ತಾ ಇದ್ದೇವೆ. ಮುನಾಫ್ ಅವರ ಕಟ್ಟ ಅಭಿಮಾನಿಗಳು ಬರ್ತಾ ಇದ್ದಾರೆ. ಶರಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಮಲ್ಪೆಯ ಉದ್ಯಮಿಗಳು ಕೋಡಿ ಇಬ್ರಾಹಿಂ. ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ತನ್ಮೂಲಕ ಪಂದ್ಯಾಕೂಟ ಮೊದಲ ತಂಡವಾಗಿ ಟೌನ್ ಎಕೆಎಂಎಸ್ ಫೈನಲ್ ಪ್ರವೇಶವನ್ನು ಮಾಡ್ತಾ ಇದೆ. ಮುನಾಫ್ ಅವರ ಮಾಲಕತ್ವದ ತಂಡ, ನಾಯಕತ್ವದ ತಂಡ, ಪಂದ್ಯಾಕೂಟದಲ್ಲಿ ಸೋಲನ್ನ ಕಾಣದಿರುವಂತ ತಂಡ ಈ ಬಾರಿ ಪಂದ್ಯಾಕೂಟದ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ. ಟೌನ್ ಎಕೆಎಂಎಸ್ ಗೆ ಅಭಿನಂದನೆಗಳು. ಆದಫ್ರ ವಾರಿಯರ್ಸ್ ಗೆ ಇನ್ನೂ ಕೂಡ ಅವಕಾಶ ಇದೆ. ಆ ತಂಡಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ದಿನದ ಮುಂದಿನ ಪಂದ್ಯ ಎಲಿಮಿನೇಟರ್ ಪಂದ್ಯ ಟೀಮ್ ಸ್ಪೋರ್ಟ್ಸ್ ವಾರ್ ಸಮೀವುಲ್ಲಾ ಅವರ ಮಾಲಕತ್ವದ ನಾಯಕತ್ವದ ತಂಡ. Would like to welcome Mr. Raji Barry, requesting you to come to the dais, please. We'd like to congratulate Town AKMS. What a match, what a team, undefeated team, the first team to the finals. A lucky captain, Munaf from Town AKMS. ಪಂದ್ಯಾಕೂಟಕ್ಕೆ ಆಗಮಿಸಿಕೊಂಡಿದ್ದಾರೆ ನಮ್ಮ ಮಲ್ಪೆಯ ಉದ್ಯಮಿಗಳು ಕೋಡಿಯ ಇಬ್ರಾಹಿಂ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇವೆ.